ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ವ್ಯಾಸಭಾರತದ ಅಭಿನವ ಭಾರತ ಎಂದೆಂದಿಗೂ ನಿತ್ಯ ನೂತನ ಭಾರತ. ಅಭಿನವ ಅಂದರೆ ಅದಕ್ಕೆ ಇವತ್ತು ಕೂಡ ಉಳಿದು ಬೆಳೆದು ಬಂದಿದೆ. ಅನಂತರ ಇನ್ನು ನಾನಾ ರೀತಿಯಲ್ಲಿ ಭಾರತದಾದ್ಯಂತ ಅದನ್ನು ಅನೇಕ ಸಾಧ್ಯತೆಗಳಿರುವ ಕಥಾವಸ್ತು. ಅದು ಹೇಗೆ ಬೇಕಾದ್ರೆ ತಿರ್ಚಿ ಹೇಳ್ಬೋದು. ಮೂಲಕ್ಕೆ ಸಂಸ್ಕೃತ ಮೂಲ ವಚನ ಭಾರತಕ್ಕೆ ನಿಷ್ಠವಾಗಿ ಬರಿಬೇಕಂತೇನಿಲ್ಲ. ಕೆಲವರಿಗೆ ಹೇಗೆ ಬೇಕಾದ್ರೆ ಹೇಳ್ಬೋದು. ಭೀಷ್ಮರಿಗೆ ದುರ್ಯೋಧನ ಕಂಡ್ರೆ ಭಾಳ ಪ್ರೀತಿ, ಕೃಷ್ಣ ಇಲ್ಲದಿದ್ದರೆ ಅರ್ಜುನ ಸೊನ್ನೆ ಅಂತ ಹೇಳೋದು. ಹೀಗೆ ಹೇಗೆ ಬೇಕಾದ್ರೆ ಹೇಳ್ತಾ ಹೋಗ್ಬೋದು, ವಿಡಿಯೋಗಳನ್ನು ಮಾಡ್ಬೋದು. ದೇವದತ್ತ ಪಟ್ಟನಾಯಕ್ ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿರ್ತಕ್ಕಂಥ ಗಿರೆಡ್ಡಿ ಗೋವಿಂದರಾಜ ಅವರು ಕೂಡ ಹೇಳ್ತಾರೆ, ಮಹಾಭಾರತ ಅನೇಕ ಸಾಧ್ಯತೆಗಳನ್ನು ಇದೆ. ಆ ಸಾಧ್ಯತೆಗಳನ್ನು ನಾವು ಪಾಸಿಟಿವ್ ಆಗಿ ಉಪಯೋಗಿಸ್ಕೋಬೇಕು, ಧನಾತ್ಮಕವಾಗಿ. ಹೌದಪ್ಪ ಅನ್ನುವ ಹಾಗೆ, ಸತ್ಯದ ತಲೆ ಮೇಲೆ ಹೊಡೆದಾಗೆ, ಸುಮ್ಮನೆ ಮನಸೋ ಇಚ್ಛೆ ಬಂದಂಗೆ ತಿರುಚಿ ಹೇಳುವುದಲ್ಲ. ನಾನು ಕೂಡ ಅಭಿನವ ಭಾರತದಲ್ಲಿ ಮೂಲಕ್ಕೆ ಚ್ಯುತಿ ಬಾರದ ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ಮಾಡಿದ್ದೇನೆ. ಅದು ಮುಂದೆ ನಮಗೆ ಗೊತ್ತಾಗ್ತದೆ, ಯಾರು ಬೆರಳೆಣಿಸಿ ತೋರುವ ಹಾಗಿಲ್ಲ. ಈಗ ಇಂದ್ರಪ್ರಸ್ಥದಲ್ಲಿ ಪಾಂಡವರ ಅಭ್ಯುದಯವನ್ನು ನೋಡಿದ ದುರ್ಯೋಧನ ತೀವ್ರ ಹತಾಶನಾಗಿದ್ದಾನೆ. ಶಕುನಿಯ ಜೊತೆ ಹಸ್ತಿನಾಪುರಕ್ಕೆ ಹೊರಡುತ್ತಿದ್ದಂತೆ ದಾರಿಯುದ್ದಕ್ಕೂ ಅವರ ಎರಡೂ ರಥಗಳ ಕುದುರೆಗಳ ಕರಪುಟಗಳ ಸದ್ದು ಕೇಳುಬರುತ್ತಿದ್ದಂತೆ ಅಳಿಮಯನ ಜೊತೆಗೆ ಮಾತಾಡ್ತಾನೆ ಶಕುನಿ. ಅವನು ಮೊದಲಿಗೆ ಹೇಳ್ತಾನೆ, ಅವರಿಗೆ ದೈವ ಕೃಪೆ ಇದೆಯೋ, ಅದೇನು ಚಿಂತೆ ಮಾಡ್ತೀಯೋ ಮಾವ, ಅರ್ಜುನನು ಅಸ್ತ್ರಗಳ ಪರಾಕ್ರಮಿ ಆಗಿದ್ದಾನೆ. ಭಾರತದಲ್ಲೆಲ್ಲ ದಿಗ್ವಿಜಯ ಮಾಡಿ ಮುತ್ತು ರತ್ನ ಎಲ್ಲ ತಂದಿದ್ದಾನೆ. ಅನೇಕರ ರಾಜರನ್ನು ಸೋಲಿಸಿ ಅವರೆಲ್ಲ ಬಂದಿದ್ದಾರೆ ರಾಜಸೂಯಾಗಕ್ಕೆ. ಕೃಷ್ಣನಿಗೆ ಅಗ್ರಪೂಜೆ ಮಾಡ್ತಾರೆ. ಅದೆಲ್ಲ ಆಯ್ತಲ್ಲ, ನೀನು ಜಾರು ಬಿದ್ದೆ, ಅಲ್ಲಿ ದ್ರೌಪದಿ ಕುಲುಕುಲು ನಕ್ಕಲು, ಅದೆಲ್ಲ ಸ್ವಾಭಾವಿಕವಾಗಿ ನಡೆದೋಗಿದೆ. ಯಾರೋ ನಗೋ ಅಂಥ ವಿಷಯ. ಧರ್ಮರಾಜ ನಿನಗೆ ಹಣಕಾಸಿನ ಜವಾಬ್ದಾರಿಯನ್ನು ಕೊಟ್ಟಿದ್ದ. ಅಲ್ಲಿ ಮಹಾರಾಜರುಗಳು ತಂದು ಒಪ್ಪಿಸುವ ಯಾಗಕ್ಕೆ ಕಾಣಿಕೆಯನ್ನು ಎಣಿಸಲು ಅಂತಹ ಜವಾಬ್ದಾರಿಯನ್ನು ನಿನಗೆ ಕೊಟ್ಟಿದ್ದಾನೆ. ಆಮೇಲೆ ನೀನು ಅಲ್ಲಿ ಎಡವಿ ಬಿದ್ದಾಗ ದ್ರೌಪದಿ ನಗುವಂಥದ್ದೇ ಅದು. ಇದನ್ನೆಲ್ಲ ಲಘುವಾಗಿ ತೆಗೆದುಕೋ.
ಎಂಬ ಅರ್ಥದಲ್ಲಿ ಧರ್ಮರಾಜ ಅವನಿಗೆ ಸಮಾಧಾನ ಹೇಳಿ ಕಳಿಸ್ಕೊಡ್ತಾನೆ ದುರ್ಯೋಧನನಿಗೆ. ಹೀಗೆ ದಾರಿಯುದ್ದಕ್ಕೂ ದುರ್ಯೋಧನನ ರಥ, ಇತ್ತ ಶಕುನಿಯ ರಥ, ಆ ಕುದುರೆಗಳ ಕರಪಟಗಳ ಸದ್ದು ಹಸ್ತಿನಾಪುರದತ್ತ ಹೋಗುತ್ತಿರುವಾಗ ಅವರ ರಥಗಳು ಮಾತಾಡ್ತಾ ಬರ್ತಾರೆ. ಆಗ ಅದಿರಲಿ ಅಳಿಮಯ್ಯ, ಅವೆಲ್ಲ ಅವರು ಪಡೆದು ಬಂದಿದ್ದಾರೆ, ದೇವರ ದಯೆ ಇದೆ ಅವರಿಗೆ. ನೋಡು, ನೀನು ಮಯಾಸಭಾಭವನ ಮೀರಿಸುವಂತೆ ಒಂದು ಭವ್ಯವನ್ನೇ ಕಟ್ಟಿಸಬೇಕಯ್ಯ. ಒಂದು ಭವ್ಯ ಭವನವನ್ನೇ ಕಟ್ಟಿಸಯ್ಯ. ನಿನ್ನೊಂದಿಗೆ ಗುರು ದ್ರೋಣರು, ಅಶ್ವತ್ಥಾಮನು, ಕರ್ಣನು, ದುಶ್ಯಾಸನನು ಇದ್ದಾರಲ್ಲ. ನಿನ್ನ ದೊಡ್ಡ ಸೇನೆಯೊಂದಿಗೆ ದಂಡೆತ್ತಿ ಹೋಗಿ ಇನ್ನೂ ಹೆಚ್ಚು ರಾಜರುಗಳನ್ನು ಸೋಲಿಸಿ ಕಪ್ಪ ಕಾಣಿಕೆ ತಂದು ಮಹಾಯಾಗವೊಂದನ್ನು ಮಾಡಲು ಸಿದ್ಧತೆ ಮಾಡಿಕೊ. ಪಾಂಡವರನ್ನು ದ್ರೌಪದಿಯೊಂದಿಗೆ ಬರಮಾಡಿಕೊ. ಬ್ರಾಹ್ಮಣರಿಗೆ, ಬಡಬಗ್ಗರಿಗೆ ಹೇರಳ ದಾನ ದಕ್ಷಿಣೆಗಳನ್ನು ಕೊಡು. ಆಗ ನೋಡಯ್ಯ, ಜನರೆಲ್ಲ ಪಾಂಡವರಿಗಿಂತಲೂ ನೀನೇನೂ ಕಡಿಮೆ ಇಲ್ಲ ಎಂದೇ ಕೊಂಡಾಡುತ್ತಾರೆ. ಶಕುನಿ ಮಾವನು ಮೊದಲು ಧರ್ಮ ಮಾರ್ಗದಲ್ಲೇ ಹೇಳಿದ್ದಾನೆ. ಎಷ್ಟೇ ಆಗಲಿ ಕೌರವರಿಗೂ ಪಾಂಡವರಿಗೂ ಇಬ್ಬರಿಗೂ ಅವನು ಅಳಿಮಯ್ಯನೇ ತಾನೇ. ಓ, ನಾನು ದೈವ ನಂಬಿಕೆಯಿಂದ ಯಾಗ ಮಾಡುವುದೆಂದರೇನು? ಈಗ ಪಾಂಡವರು ನಮ್ಮ ಹಳೆಯ ಕಾಲದ ವೈರಿಗಳಾದ ಪಾಂಚಾಲರ ನೆಂಟಸ್ತಿಕೆ ಮಾಡಿದ್ದಾರೆ ಅಂದರೆ ಮುಂದೇನು ಮಾಡುವರೋ ಹೇಳಲು ಬರುವುದಿಲ್ಲ. ಒಂದು ಕಾಲಕ್ಕೆ ಶಂತನು ತಂದೆ ಪ್ರತೀಪ ಅವನ ವಶದಲ್ಲಿತ್ತು. ದೃಪದನ ಕಂಪಿಲ್ಯ ರಾಜಧಾನಿಯ ದೃಪದನ ಪಾಂಚಾಲ ದೇಶ, ಅದನ್ನು ಹಸ್ತಿನಾಪುರ ಅವರ ವಶದಲ್ಲಿತ್ತು. ದೃಪದನ ಪಾಂಚಾಲರ ಹತ್ರ ಇತ್ತು. ಅದನ್ನು ಪ್ರತೀಪ ವಶಪಡಿಸ್ಕೊಂಡಿದ್ದಾನೆ. ಪಾಂಚಾಲರ ವಶದಲ್ಲಿದ್ದ ಹಸ್ತಿನಾಪುರವನ್ನು ಶಂತನು ತಂದೆ ಹಸ್ತಿನಾಪುರವನ್ನು ವಶಪಡಿಸ್ಕೊಂಡಿದ್ದಾನೆ. ಈಗ ಹಸ್ತಿನಾಪುರ ತಲಾಂತರದಿಂದ ಭೀಷ್ಮ ಮದುವೆ ಆಗಲಿಲ್ಲ. ಈಗ ಧೃತರಾಷ್ಟ್ರ ಕುರುಡನಾದರೂ ಕೂಡ ರಾಜನಾಗಿದ್ದಾನೆ. ಧೃತರಾಷ್ಟ್ರನ ಮಗ ದುರ್ಯೋಧನ. ಧೃತರಾಷ್ಟ್ರನಿಗೆ ಚಿತ್ತಬುದ್ಧಿ ಇದ್ದಾಗ ಚಿಂತನಶೀಲನಾಗ್ತಾನೆ.
ಪಿತ್ತ ಬುದ್ಧಿ ಇದ್ದಾಗ ಪುತ್ರ ವ್ಯಾಮೋಹ, ಚಿತ್ತಬುದ್ಧಿ ಇದ್ದಾಗ ಒಳ್ಳೆಯ ಮಾತನ್ನೇ ಹೇಳ್ತಾನೆ. ಪಾಂಡವರಿಗೆ ದೈವಬಲ ಇದೆಯೋ, ಕೃಷ್ಣ ಇದ್ದಾನೆ ಅವ್ರ ಕಡೆ ಅಂತ ಎಲ್ಲ ಒಳ್ಳೆಯ ಮಾತನ್ನೇ ಹೇಳ್ತಾನೆ. ಈಗ ಓಹ್, ನಾನೂ ದೈವ ನಂಬಿಕೆಯಿಂದ ಯಾಗ ಮಾಡುವುದೆಂದರೇನು? ಈಗ ಪಾಂಡವರು ನಮ್ಮ ಹಳೆಯ ಕಾಲದ ವೈರಿಗಳಾದ ಪಾಂಚಾಲರ ನೆಂಟಸ್ತಿಕೆ ಮಾಡಿದ್ದಾರೆ. ಪಾಂಚಾಲರ ಹಳೆಯ ಕಾಲದ ವೈರಿಗಳು ಪಾಂಚಾಲರು. ಪಾಂಡವರು ಅವರ ನೆಂಟಸ್ತಿಕೆ ಮಾಡಿದ್ಮೇಲೆ ಪಾಂಚಾಲರು ನಮ್ಮವರೇ ಆಗಿದ್ದಾರೆ ಎಂಬುವ ಭಾವನೆ ಇಲ್ಲ. ಎಲ್ಲವೂ ತನ್ನಲ್ಲೇ ಇರಬೇಕು, ತನಗೇ ಇರಬೇಕು ಎಂಬ ನೀಚ ಸ್ವಾರ್ಥ ದುರ್ಯೋಧನನು. ತಮೋಗುಣದ ನೀಚ ಸ್ವಾರ್ಥ, ತಾನೇ ಸರ್ವಾಧಿಕಾರಿಯಾಗಿರಬೇಕು ಎನ್ನುವುದು. ಹಾಗಾಗಿ ಪಾಂಚಾಲರ ನೆಂಟಸ್ತಿಕೆ ಮಾಡಿದ್ದಾರೆ. ಮುಂದೇನು ಮಾಡುವರು ಹೇಳಲು ಬರುವುದಿಲ್ಲ. ತಾ ಕಳ್ಳ ಪರರ್ ನಂಬ ಅನ್ನೋದು ಈಗಲೂ ನೋಡ್ತಾ ಇದ್ದೀವಿ ಭಾರತದಲ್ಲಿ. ತಾ ಕಳ್ಳ ಪರರ್ ನಂಬ ಅಂತ ಯಾರಿಗೆ ಬೈತಾ ಇದ್ದಾರೆ ಅಂತ. ಅದಕ್ಕೆ ಅಭಿನವ ಭಾರತ ಅಂತ ಹೆಸರಿಟ್ಟರು. ಈಗ ಅವರಿಗೆ ಅಧಿಕಾರ ಅಷ್ಟೈಶ್ವರ್ಯ ಬಂದಿದೆ. ಪಾಂಚಾಲರ ದೃಪದನೊಂದಿಗೆ ಯಾದವರೊಂದಿಗೆ ಸೇರಿ ನಮ್ಮ ಮೇಲೆ ದಂಡೆತ್ತಿ ಬರುತ್ತಾರೆ. ಅವರನ್ನು ಮೊಳಕೆಯಲ್ಲೇ ಚಿವುಟಿ ಹಾಕಬೇಕಲ್ಲ. ದುರ್ಯೋಧನನ ಅಸಹನೆಯಲ್ಲೆಂದಿದ್ದಾನೆ. ಪಾಂಡವರನ್ನು ಮುಗಿಸಬೇಕೆ? ರಾಗವೆಳೆದ ಶಕುನಿಯು ಇನ್ನು ಅಳಿಮಯ್ಯ ದುರ್ಯೋಧನನಿಗೆ ಹೇಳಿ ಪ್ರಯೋಜನವಿಲ್ಲವೆಂದು ವಿಕಟನೆಗೆನಕ್ಕು ಹೇಳುತ್ತಾನೆ. ಅಳಿಮಯ್ಯ, ನಾವು ಕಡಿಮೆ ಏನಿಲ್ಲ ಮಂತ್ರ ತಂತ್ರ ಆಲೋಚನೆಯಲ್ಲಿ. ಹೇಳು, ಅದೇನೋ ನಿನ್ನ ಮಂತ್ರ ತಂತ್ರ. ದುರ್ಯೋಧನ ಕೇಳುತ್ತಿದ್ದಂತೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಕರ್ಣನು, ದುರ್ಯೋಧನ, ನಾವು ದ್ರೌಪದಿ ಸ್ವಯಂವರದಲ್ಲಿ ಭೀಮಾರ್ಜುನ ಅವರ ಪರಾಕ್ರಮ ನೋಡಿದ್ದೇವಲ್ಲ. ಈಗ ಅವರಿಗೆ ಕೃಷ್ಣನ ಯಾದವ ಸೇನೆಯು, ದ್ರುಪದನ ಪಾಂಚಾಲ ಸೇನೆಯು, ಜರಾಸಂಧನ ಸೆರೆಯಿಂದ ಹೊರಬಂದ ಸಹಸ್ರಾರು ರಾಜರ ಬೆಂಬಲವಿದೆ ಮಿತ್ರ. ಅವರನ್ನು ಎದುರು ಹಾಕಿಕೊಳ್ಳುವುದು ಜಾಣತನ ಅಲ್ಲ ಎಂದಿದ್ದಾನೆ. ಅದೇ ಸಮಯಕ್ಕೆ ಬಂದ ಕರ್ಣ ಕೂಡ. ಕರ್ಣ ಹೇಗಿದ್ದ? ದುಷ್ಟರ ಸಹವಾಸದಲ್ಲಿದ್ದರು. ಮೊದಲೇ ಹೇಗಿದ್ದ, ಅನಂತರ ಹೇಗಾದ, ನಾಟಕೀಯವಾಗುವುದರೂ ಕೂಡ ಅವನಿಗೆ ಹೇಗೆ ಮಾತಾಡಲಿಕ್ಕೆ ಶುರು ಮಾಡ್ದ ಎನ್ನುವುದನ್ನು ನಾವು ಗಮನಿಸಬೇಕು. ಅದಕ್ಕೆ ವಿದ್ವಾಂಸರು ಒಂದು ಕಡೆ ಹೇಳ್ತಾರೆ, ಅದು ಅಂಕಣ ಲೇಖನ, ಚಿಂತನ ಲೇಖನವಾಗಿಯೂ ಕೂಡ ಬಂದಿತ್ತು. ಮಹಾಭಾರತದಲ್ಲಿ ಒಂದೇ ಸಮನೆ ನೆನೆಯಬೇಕೆಂದರೆ ಅದು ಕರ್ಣನನ್ನು ನೆನೆಯಬೇಕು. ದುಷ್ಟರ ಸಹವಾಸ ಸೇರಿ ಎಂಥವನು ಹೇಗಾಗ್ಬಿಡ್ತಾನೆ, ವಾಪಸ್ ಬರ್ದಂಗೆ ಆಗ್ಬಿಡ್ತಾನೆ ಎಂಬುದನ್ನು ನಾವು ಕರ್ಣನ ಸ್ವಭಾವದಿಂದ, ಅವನ ನಡೆ ನುಡಿಯಿಂದ, ಅವನ ಅಂತರಂಗದ ಬೇಗುದಿಯಿಂದ ನಾವು ತಿಳಿಯಬಹುದು. ಶಕುನಿ ಕರ್ಣನ ಮಾತಿಗೆ ಕಿವಿಗೊಡದೆ, ಅಳಿಮಯ್ಯ, ನೀನು ಹೇಳಿದಂತೆಯೇ ಮಂತ್ರ ತಂತ್ರ ಮಾಡಿಯಾದರೂ ಪಾಂಡವರನ್ನು
ಮುಗಿಸಬೇಕಷ್ಟೇ. ಅದೇನು ಕುಟಿಲೋಪಾಯದ ಮಂತ್ರ ತಂತ್ರ ಹೇಳು ಮತ್ತೆ ಮಾವಯ್ಯ. ಈ ಕಾಲದ ರಾಜರಿಗೆ ಪಗಡೆ ಆಟವು ಪ್ರತಿಷ್ಠೆಯೇ. ಯುಧಿಷ್ಠಿರನು ಜೂಜಿಗೆ ಕರೆದರೆ ಬರಲಾರೆ ಎನ್ನುವುದಿಲ್ಲ. ನಾನು ಪಗಡೆ ದಾಳ ಹಾಕುವುದರಲ್ಲಿ ನಿಪುಣನು. ನಿನ್ನ ಪರವಾಗಿ ನಾನು ದಾಳ ಹಾಕುವೆನೆಂದು ಅವನನ್ನು ಒಪ್ಪಿಸಿ ಅವನ ರಾಜ್ಯ ಅಷ್ಟೈಶ್ವರ್ಯಗಳು ಎಲ್ಲವನ್ನು ನಿನಗೆ ಗೆದ್ದು ಕೊಡುವೆನು. ಮೊದಲು ಮಹಾರಾಜ ಧೃತರಾಷ್ಟ್ರನನ್ನು ಯಾಗ ಮಾಡುವ ನೆಪವೊಡ್ಡಿ ಒಪ್ಪಿಸಬೇಕಯ್ಯ. ಆಮೇಲೆ ಯಾಗಕ್ಕೆ ಪಾಂಡವರನ್ನು ಕರೆಸೋಣ. ನಾನು ಸ್ನೇಹದಾಟವೆಂದೇ ಹೇಳಿ ಯುಧಿಷ್ಠಿರನನ್ನು ಇನ್ನಿಲ್ಲದಂತೆ ಆಟದಲ್ಲಿ ಸೋಲಿಸುವೆನು ಎಂದು ಶಕುನಿಯು ಹೇಳುತ್ತಿದ್ದಂತೆಯೇ ದುರ್ಯೋಧನನು, ಮಾವಯ್ಯ ನೀನೇ ಮೊದಲು ಯಾಗ ಮಾಡುವ ನೆಪವೊಡ್ಡಿ ನನ್ನ ಅಪ್ಪನನ್ನು ಒಪ್ಪಿಸಬೇಕಷ್ಟೇ. ದುರ್ಯೋಧನ